ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸುವಿ ವ್ಲಾಗ್ಸ್. ಅವತ್ತೇನು ಹೊಲ್ದ ಹತ್ರ ಹೋಗಿದ್ವಲ್ಲ, ಅದ್ರ ನೆಕ್ಸ್ಟ್ ಪಾರ್ಟೇ ಇದು. ಅಂದರೆ ನಮ್ಮನೆ ಯಜಮಾನ್ರದ್ದು ಫ್ರೆಂಡ್ ಮನೆ ಅಲ್ಲಿತ್ತು. ಸೊ ಹಿಂಗೆ ಬಂದಿದ್ವಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನೋಡಿ ಕಂಟಿನ್ಯೂ ಆಗೋದು. ಕರಿಯೋಗ ಅಮ್ಮನ ಕರೆದ್ಲು ನೋಡಪ್ಪ, ಮೈಕೆ ಬೇಡ ಹೋಗಿ ಆಟಾಡು. ಓಡ್ರಿ ಓಡ್ರಿ, ಔಸ್ ಇಟ್ಕೊಳ್ಳಿ. ಚಮ್ಮ ಕಣ್ಮುಚ್ಕೊ ಮಗ್ನ, ಕಣ್ಮುಚ್ಕೊ. ಔಸ್ ಇಟ್ಕೊಳ್ಳಿ. 1 2 3 4 5 6 7 8 9 10. ಬಿಟ್ಟೆ 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 ಬಿಟ್ಟೆ. ಚರಿತನ ಇಟ್ಕೊಬ್ರಾಗೆ, ಚರಿತನ. ಔಟ್ 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 ಔಟ್. ಎಲ್ಲ ಮುಟ್ಟಿದ್ದಾರೆ. ಏನಂಟಿ ಬಾಗ್ಲಾಕೊಬಿಟ್ಟಿದ್ದೀರ ನಾವು ಬರ್ತೀವಿ ಅಂತ? ಏನ್ ಮಿಷಿನ್ ನೀವೇ ಜೋಡಿಸ್ತಾ ಇರೋದಾ? ಏಕೆ? ಮೋದಿಜಿಯವರ ಯೋಜನೆ ಅಡಿಯಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಮಾಡಿರೋ ಸ್ಕೀಮ್ಗಳು. ಯಾರ್ಯಾರಿಗೆ ಏನೇನು ಟ್ರೈನಿಂಗ್ ಕೊಟ್ಟಿರ್ತಾರೆ ಅದ್ರ ಮುಖಾಂತರ ಇವರುಗಳಿಗೆ ಒಂದು ಕಿಟ್ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನನಗೂ ಹೆಚ್ಚಾಗಿ ಗೊತ್ತಿಲ್ಲ, ಇಷ್ಟೇ ಗೊತ್ತಿರೋದು. ಹಾಂ, ಇದ್ರಲ್ಲ. ಸರಿ ಸರಿ ಸರಿ, ನನಗೂ ಇದು ಐಡಿಯಾ ಇಲ್ಲಪ್ಪ. ಆಗ್ಬೇಕಾ ನೀನು ಎತ್ಕೊಳಕ್ಕೆ? ನಿಮ್ಮ ಅಜ್ಜಿನೇ ನಿಮ್ಮ ಅಮ್ಮನೇ ಆಗ್ಬೇಕಾ? ನಾವ್ಯಾರು ಆಗಲ್ಲ. ಓ, ಹಿಂಗೆ ನೀನು ಬಂದವ್ರನ್ನ ಮಾತಾಡ್ಸೋದು? ಹಿಂಗೆ ಮಾತಾಡ್ಸೋದು? ಬಾ ಓಣ ಊರಿಗೆ, ಆಟಾಡಕ್ಕಿಲ್ಲ ಕರ್ಕೊಂಡು ಹೋಗ್ತೀನಿ ಬಾ. ರಾಗ ಆಡ್ತಾವಳೆ. ರಾಗ ಆಡ್ತಾ ಇದೀಯಾ? ಹಿಂಗೆ ಆಡೋದು ಅಮ್ಮ ಮಲಗಿಸ್ಬೇಕಾರೆ. ಎಲ್ಲಪ್ಪ ಅಪ್ಪ ಇಲ್ವಾ? ಅಂತ ಚುಬ್ಬಕ್ಕ ಚುಬ್ಬಕ್ಕ. ಹೊಲಿಗೆ ಯಂತ್ರಕ್ಕೆ ಬೇಕಾಗೋ ಪ್ರತಿ ಒಂದು ಐಟಮ್ಸು ಕೊಟ್ಟಿದ್ದಾರೆ. ದಾರದಿಂದ ಹಿಡಿದು ಪ್ರತಿ ಆಯಲ್ ಪ್ರತಿ ಪಿನ್ ಟು ಪಿನ್ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಅನುಕೂಲ ಆಗ್ತಿದೆ ಈ ಯೋಜನೆಯಿಂದ ಹೆಣ್ಮಕ್ಳಿಗೆ. ಬರಲ್ಲ, ಅಳ್ತಾಳೆ. ಬಿಡಮ್ಮ ಅಳ್ತಾಳೆ ಪಾಪ. ಇಲ್ಲಿ ನೋಡಿ ಯಾರು ಬರ್ತಾರೆ. ಬಿಡಮ್ಮ ಬಿಡಮ್ಮ ಅಳ್ತಾಳೆ. ಅಪ್ಪಾಜಿ ಎಲ್ಲೋಯ್ತು? ಡ್ಯೂಟಿಗೆ ಹೋಯ್ತಾ? ಹಬ್ಬದ ದಿನನೂ ಡ್ಯೂಟಿ ಕಳಿಸ್ತಾ ಅನ್ನೋ? ಅವಳೆಂತೂ ಮಾತಾಡಲ್ಲ ಚುಬ್ಬಿ. ಪಾಪ ಆಯ್ ಮಾಡು ಮಗ್ಳೆ. ಆಯ್ ಬಾಯ್ ಹೇಳು ಹೋಗ್ಲಿ. ಬಾಯ್ ಟಾಟಾ ಟಾಟಾ ಬಾಯ್. ಕಳ್ಳಿ ಕುಡಿಬೇಕಾ ನೀನು? ಟೀ ಕುಡಿಬೇಕೇನೆ ನೀನು ಚುಂದ್ರಿ? ಟಾಟಾ. ಲೇಟಾಗೋದು ಬರ್ತೀವ ಆಂಟಿ? ಬಾಯ್ ಬಾಯ್ ಮಾಡು ಮಗ್ಳೆ. ಸರಿ ಸರಿ ಬಂದು ಮತ್ತೆ ಮನೆ ಊರಲ್ಲಿ ಇದ್ದರೆ ಚೆನ್ನಾಗಿರೋದು ಅನ್ಸುತ್ತೆ ನಿನಗೀಗ. ಯಾಕೆ? ಅವಿಕಲ್ ಬಿತ್ತಂತಲ್ಲಿ ಎಲ್ಲಿ? ಮನೆ ಹತ್ರ. ಹೌದಾ? ಜಾಸ್ತಿ ಬಿದ್ವಂತ? ಸ್ವಲ್ಪ ಬಿತ್ತು ಅಂತ ಪಾಪ. ನಂಗೆ ಯಾಕೋ ಅದೃಷ್ಟನೇ ಇಲ್ಲ ಅನ್ಸುತ್ತೆ ಆ ವೆಹಿಕಲ್ ನೋಡೋದು. ನಿಧಾನಕ್ಕೆ ಹೋಗಪ್ಪ ರಜಾ. ನಿಧಾನ, ಮಳೆ ಬಂದಿತ್ತೆ. ನಿಧಾನ ನೋಡಿ, ನೀರೆಲ್ಲ ಆಗುತ್ತಲ್ವಾ? ಮಳೆ ಬಂದಿತ್ತಲ್ಲ, ಸೈಡಲ್ಲಿ ನೀರೆಲ್ಲ ಇರುತ್ತೆ. ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಆಟಾಡೋ ನೀವು ಅಂತ. ಹಾಂ, ತಿಕ್ಕ ನೋಡಿದ್ರೆ ಗೊತ್ತಾಗುತ್ತೆ. ಯಾರು ಇಟ್ಕೊಳ್ಳೋದು ಬೇಡ. ಅಲ್ಲಿ ಊರ ಹತ್ರ ರೋಡಲ್ಲಿ ಕೊಡುವಂತೆ ಬೇಕಾದ್ರೆ. ಊರ ಹತ್ರ ರೋಡಲ್ಲಿ ಕೊಡೋರಂತೆ ರೀ, ಕೊಡಬೇಡಿ ಈಗ. ಮೊದಲೇ ಮಳೆ ಬಂದು ನೀರು ಜಾರ್ತಾ ಇದೆ ದಾರಿ.
ಬರುವ ಬೇಡ, ಉಸು ಅಲ್ಲ ಮಗನೆ, ಅದು ಗಂಟ್ಲ. ಅಮ್ಮ ಇದು ಬೇರೆ ಉಸು ಮಾಡುತ್ತೆ ಅಂತೆ. ಓ, ಅದಕ್ಕೇನು ನಿನ್ನಷ್ಟು ಬುದ್ಧಿ ಇಲ್ಲ. ಉಸು ಮಾಡುತ್ತಂತೆ, ಅದೇ ತುಣಿಯುತ್ತಂತೆ ರೀ. ಬಾ, ಎಲ್ಲಿ ನವಿಲ್ಗಳಿರ್ತವೆ ನೋಡೋಣ. ಮನೆ ಕಡೆ ನಮ್ಮ ಪಯಣ. ಶಮು, ಬೇಗ ಬರ್ತೀಯ ಇಲ್ಲ ಬಿಟ್ಟೋಗ್ಲಾ? ಹಂಗೆ ಓಡಬೇಡ, ಓಡಬೇಡ ಶಮು, ಜಾರುತ್ತೆ. ಓಡಬೇಡ, ಮನೆ ಕಡೆ ಹೋಗೋದು ಅಷ್ಟೇ. ಇವತ್ತು ಹಬ್ಬದ ದಿನ ಹೊಲ್ದ ಹತ್ರ ಬಂದಿದ್ದಾಯಿತು, ಮನೆ ಕಡೆ ಹೋಗೋದು. ಮಳೆನೂ ಬಂತು, ಮಳೆ ನೋಡಿದ್ವಿ. ಆದರೆ ಆವಿಕಲ್ ಮಾತ್ರ ಯಾರಿಗೆ? ನಾಳೆ ಹೋಗೋಣ ಬಾ. ಇದಕ್ಕೆ ಹೋಗೋಣ, ಮಿಮ್ಮಿಯವ್ರ ಜೊತೆ ಹೋಗ್ತೀವ. ಮಾತ್ರೆ ಅಲ್ಲ, ಅದು ಜಾತ್ರೆ ರೀ. ಅವನು ಮಾತ್ರೆ ಅಂತವನೇ, ಜಾತ್ರೆ ಅಂತ ಇಲ್ಲ. ಯಪ್ಪ, ಜಾತ್ರೆ ಕ್ಯಾನ್ಸಲ್ ಆಯ್ತಂತೆ, ಅದಕ್ಕೆ ಮಾತ್ರೆಗೆ ಹೋಗೋಣ ಅಂತಿದ್ದೀನಿ. ಪಾಪ ಅಯ್ಯಪ್ಪ, ಶಮು ಕೊಡು, ಶಮು ಕೈ. ಅದು ಏನಾರಾಗ್ಲಿ ನಡಿ. ಅದಕ್ಕೆ ನಿಧಾನಕ್ಕೆ ಬಾ ಅಂತ ಹೇಳ್ತಾ ಇರೋದು. ಮತ್ತೆ ಈ ಥರ ಆಗೋಗುತ್ತೆ ರೋಡು ಮಳೆ ಬಂದರೆ. ಬರ್ತಾ ಇನ್ನೂ ಎಳ್ಕೊಬಂದಿದ್ವು. ಅಯ್ಯಪ್ಪ ರಾಮ, ಹಿಂಗಾಗೋಗುತ್ತೆ ರೋಡು. ಅದಕ್ಕೆ ಅರ್ಧ ನಂಬರ್ ಬರ್ತಿರ್ಲಿಲ್ಲ. ಅಯ್ಯಪ್ಪ, ಅಯ್ಯೋ ದೇರೆ ರೀ. ಯಾವ ಕಡೆ ಹೋದ್ರಿ? ಶಮ್ಮ ಈ ಕಡೆ ಬಾ, ಇಲ್ಲೇ ಬಾ, ಅಲ್ಲೇ ಬಾ, ಅಲ್ಲೇ. ಹಂಗಾಗುತ್ತೆ ಅಂತಾನೆ ಹೇಳ್ತಾ ಇರೋದು. ಕೈ ಕೊಡು. ನಿಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಅಲ್ಲಿ ನೋಡಿ ಎಲ್ಲೋ ಐತೈತೆ, ಹೆಂಗಾರ ಬಿದ್ದು ಒದಾಡ್ಕೊ ಬನ್ನಿ ನೀವಿಬ್ರು ಅಂತ ಹೇಳ್ಬಿಟ್ಟು. ಕೈ ಕೊಡು ಶಮ್ಮ. ಇದೀವಿ ಸರ್ಕಸ್. ಬಾರೆ ಸುಮ್ಮನೆ ಲೈ ಹತ್ತು ಮೇಲೆ ಬಿಟ್ಟು ಹೆಂಗೆ ಹೋಗ್ತೀಯ ಅಂತ ಕೇಳು. ನಮ್ಮನ್ನು ಬಿಟ್ಟು ಹೆಂಗೆ ಹೋಗ್ತೀಯ? ಮನ್ಸಾದ್ರೂ ಹೆಂಗೆ ಬರುತ್ತೆ ನಿನಗೆ ಅಂತ. ಇಂಥ ಜಾಗದಲ್ಲಿ ಇಬ್ಬರು ಒದಾಡ್ಕೊಂಡು ಬರ್ತಾಯಿದ್ದೆ, ಬಿಟ್ಟು ಆಯ್ತವ್ರೆ ಸುಮ್ಮನೆ. ಹಿಂಗೆ ಮಾಡೋದು ಜನಗಳು. ಅಯ್ಯಪ್ಪ, ಮಳೆ ಬರುತ್ತೆ ಅಂತ ಗೊತ್ತಿದ್ರೆ ನಿಜವಾಗ್ಲೂ ಬರ್ತಿರ್ಲಿಲ್ಲ ನಾನು. ಮಳೆ ಬರುತ್ತೆ ಅಂತ ಗೊತ್ತಿದ್ರೆ ನಿಜವಾಗ್ಲೂ ಬರ್ತಿರ್ಲಿಲ್ಲ. ಈ ಜಾರ್ಖಂಡು ಅದು ಇಂಥ ಸ್ಲಿಪ್ಪರ್ಗಳಲ್ಲಿ ಸಾಕಾಗೋಗುತ್ತೆ. ಹೋಗಿ ಅತ್ಲಾಗೆ ನಡಿಪ ಹೋಗೋಣ. ಅಯ್ಯೋ ದೇವ್ರೆ, ನಿನ್ನ ಎತ್ಕೊಂಡು ಹೆಂಗೆ ಸರ್ಕಸ್ ಮಾಡ್ಲಿ ಶಮು? ನಾನು ಬರ್ತಾ ಇದ್ದಿದ್ರೆ ಆಡ್ತಿತ್ತತ್ಲಾಗೆ. ಅಮ್ಮ ನೋಡಿ ಹೆಂಗೆ ಜಾರ್ತೈತೆ. ಜಾರ್ ಬಿದ್ದರೆ ವೀಡಿಯೋನ ಶೂಟ್ ಆಗಿಬಿಡ್ಬೇಕು. ಆಯ್ತಾ ರೀ? ಮುಗೀತಾ ರೋಡು? ಇಷ್ಟ ಇನ್ನೂ ಗಲೀಜೈತಾ ಅಲ್ಲಿ ತನಕ? ಅಯ್ಯಪ್ಪ ರಾಮ. ಅದೇನು ಉಂಟ್ಕೊಳ್ಳಲ್ಲ ತಾನೆ? ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ ಬರೀ ಕಾಲಲ್ಲೇ. ಅಯ್ಯಪ್ಪ, ಅಮ್ಮ ಸುಮ್ಮನೆ ಇರಮ್ಮ ಅದ್ದ. ಮಮ್ಮಿ ಚೆನ್ನಾಗೈತೆ ರೋಡು ಅಂತ ಗೊತ್ತಿರಲಿಲ್ಲ. ಅಯ್ಯಪ್ಪ ಸಾಕಾಗೋಯ್ತು. ಸಾಕಾ? ಇಳಿಸ್ಲಾ? ಇನ್ನೂ ಇದೆಯಾ? ಇನ್ನು ಅಲ್ಲಿ ತನಕ ಇದೆಯಾ? ಹೋಗದೆ ಸಾಕು. ಅಲ್ಲಿ ತನಕನಾ? ಸಾಕು ಮಾಡಾಕ್ತು. ಇವ್ನ ಎತ್ಕೊಂಡು ನಾನು ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ. ಸ್ಲಿಪ್ಪರೇ ತೆಗೆದುಬಿಡ್ತಾರೇನೋ ಅಲ್ವಾ ಅಮ್ಮ? ಅಮ್ಮ ನಾನು ಈ ಕಡೆ ಬರ್ಬೋದಾ? ಸಾಕಾಗೋಯ್ತು ಹೋಗಿ. ಹಳ್ಳಿ ಜೀವನ ಬೆಸ್ಟು ಅಂತ ಬಂದೆ ಆ ಕಡೆಯಿಂದ.
ಈಗಾದ್ರೂ ಕಷ್ಟ ಎಲ್ಲ ಗೊತ್ತಾಗ್ತೈತಿ. ಇನ್ನು ಅಲ್ಲಿ ಆ ರೋಡ್ ತನಕ ಕಾಣಿಸ್ತಿದೆಯಲ್ಲ, ಆ ರೋಡ್ ತನಕನೂ ಹಿಂಗೇನೆ. ಮಳೆ ಬಂದರೆ ಇದೇ ಪದ್ಧತಿ. ಇವಾಗ ನೋಡಿ ಚೆನ್ನಾಗಿದ್ದಿದ್ದು ರೋಡು ನೋಡಿದ್ವಿ, ಕೆಟ್ಟ ಈ ರೋಡ್ ನೋಡ್ಬಿಟ್ರೆ ಏನಂತೀರೋ ಅಯ್ಯಪ್ಪ. ಹಾಂ ನಮ್ಮ ಆಫ್ ರೋಡಿಂಗ್ ಕತೆ ಮುಗೀತು. ಎಲ್ಲೂ ಬೀಳ್ದಲ್ಲೇ ಸದ್ಯಕ್ಕೆ ಸೇಫಾಗಿ ಬಂದಿದ್ದೀವಿ ಮೇನ್ ರೋಡಿಗೆ. ಒಂದೊಂದು ಕೆ ಜಿ ಎಂಟ್ಕೊಂಡ್ಬಿಟ್ಟಿದ್ದಾವೆ ಕಾಲಿಗೆ, ಒಂದೊಂದು ಕೆ ಜಿ. ಯಪ್ಪ ದೇವ ಸಾಕಾಗೋಯ್ತು. ಅದರಲ್ಲೂ ಅವನ್ನ ಎತ್ಕೊಂಡು ನಾನು ಬರೋದು, ಯಪ್ಪ ದೇವ್ರೆ ಯಾರಿಗೆ ಬೇಕು. ನನ್ನ ಮಗ ಬೇರೆ ಹಸು ಹೊಡ್ಕೊಂಡು ಹೋಗ್ತೀನಿ ಅಂತ ಗೊಜ್ಜೆ ಆಗೈತೆ. ದಾರ ಅಂದರೂ ಕೇಳ್ತಾ ಇಲ್ಲ. ದಾರ ಅಲ್ಲ, ಹಗ್ಗ. ಯಾರೋ ಫೋನ್ ಬಂತು. ನಾನು ಬಂದ ತಕ್ಷಣ ಅಮ್ಮನೇ ಅನ್ಸುತ್ತೆ ನೋಡಿ. ಬಂದು ಇನ್ನೇನು ಹತ್ರ ಐತೆ ಊರು. ಮನೆಗಳು ಕಾಣಿಸ್ತಿದ್ದಾವಲ್ಲ, ಅಲ್ಲಿಗೆ ಹೋದರೆ ಮುಗೀತು. ಅಲ್ಲಿಂದ ನಮ್ಮ ಮನೆ ಒಂದು 5 ನಿಮಿಷ ಅಷ್ಟೇ. ಮನೆಗೆ ಹೋಗ್ತಾ ವೀಡಿಯೋ ಮಾಡ್ತೀನಿ ಆಯಿತಾ. ಊರು ಬಂತು, ಊರಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಮತ್ತು ಇವತ್ತು. ಅಯ್ಯಪ್ಪ ಗಜ್ಜೆ ಆಗ್ಬಿಟ್ರಿ ಅಂತೂ ಹೊಲನೂ ಬೇಡ ಏನು ಬೇಡ ಅನ್ನಿಸ್ಬಿಡುತ್ತೆ. ಆ ಥರ ಕಾಟ ಕೊಡ್ತಾರೆ ಅತ್ಲಾಗಿ. ರೋಡಂದು ಆಗ್ಬಿಟ್ರೆ ಸಾಕು. ಹಾಂ ಸರಿ, ಮನೆ ಹತ್ರ ವೀಡಿಯೋ ಮಾಡ್ತೀನಿ. ಬಾಯ್, ಟಾಟಾ. ಓಡೋಡು ಮನೆಗೆ ಬಂದು ಮನೆಗೆ ಶಮ್ಮು. ಇದಾಗಿತ್ತು ನಮ್ಮ ಆಫ್ ರೋಡಿಂಗ್ ಕತೆ. ಯಪ್ಪ ಹೊಲದಿಂದ ಮನೆಗೆ ಬರೋದ್ರೊಳಗೆ ಸಾಕಾಗೋಗಿತ್ತು. ಹಾಂ, ಇನ್ನು ನೆಕ್ಸ್ಟ್ ಊರಲ್ಲಿದ್ದಾಗ ಏನೇನು ಮಾಡಿದ್ವಿ ಅನ್ನೋದೆಲ್ಲ ವೀಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.